ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ವಿಜ್ಞಾನರೋಚಿಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಜೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶ್ರೀಮದ್ಭಾಗವತದ ನವಮ ಸ್ಕಂಧದ 4ನೇ ಅಧ್ಯಾಯದಲ್ಲಿ 18ನೇ ಶ್ಲೋಕ. ಯಕ್ಷಮಾಣೋಥ ಶರ್ಯಾತಿಃ ಚವನಸ್ಯಾಶ್ರಮಂ ಗತಃ. ದದರ್ಶ ದುಹಿತುಃ ಪಾರ್ಶ್ವೇ ಪುರುಷಂ ಸೂರ್ಯವರ್ಚಸಂ. ಅಶ್ವಿನಿ ದೇವತೆಗಳು ಆ ಚ್ಯವನ ಋಷಿಗಳಿಗೆ ಉತ್ತಮವಾದಂತಹ ತಾರುಣ್ಯವನ್ನ ಕೊಟ್ಟು ಅವರು ವಿಮಾನದಿಂದ ಸ್ವರ್ಗಕ್ಕೆ ಹೋದರು ಅಂತ ಹಿಂದೆ ನೋಡಿದ್ವಿ. ಇಷ್ಟಾದ ಮೇಲೆ ಆ ಚ್ಯವನ ಋಷಿಗಳು ಸುಂದರಿಯಾದಂತಹ ಸುಕನ್ಯಾ ಎಂಬುವಳ ಜೊತೆಯಲ್ಲಿ ಆಶ್ರಮದಲ್ಲಿ ಸುಖವಾಗಿ ಇದ್ದಾರೆ. ಆ ಸುಕನ್ಯಾಳ ತಂದೆ ಶರ್ಯಾತಿ ರಾಜ ಒಂದು ಸಲ ಯಾವುದೋ ಒಂದು ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಚ್ಯವನ ಋಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ತನ್ನ ಮಗಳ ಜೊತೆಗೆ ಚ್ಯವನ ಋಷಿಗಳ ಆಶ್ರಮಕ್ಕೆ ಇವನು ಯಾಗಕ್ಕೆ ಅಂತ ಬಂದ್ರೆ ತನ್ನ ಮಗಳಾದ ಆ ಸುಕನ್ಯಾ ಏನಿದ್ದಾಳೆ ಅವಳ ಜೊತೆಗೆ ಯಾರೋ ಒಬ್ಬ ಸೂರ್ಯನಂತೆ ತೇಜಸ್ಸು ಬೆಳಗುತ್ತಾ ಇದ್ದಾನೆ ಅಂತಹ ಒಬ್ಬ ತರುಣನಾದ ಪುರುಷನನ್ನ ನೋಡ್ದ. ಇವನು ತನ್ನ ಮಗಳನ್ನ ಚ್ಯವನ ಋಷಿಗಳಿಗೆ ಮದುವೆ ಮಾಡಿ ಕೊಟ್ಟಿದ್ದಾನೆ. ಅವಳು ಅವರ ಕಣ್ಣಿಗೆ ಮುಳ್ಳನ್ನ ಚುಚ್ಚಿದ್ಲು ಅಂತ ಅವರಿಗೆ ಹಣ್ಣಣ್ಣು ಮುದುಕರು ಅವರಿಗೆ ಮದುವೆ ಮಾಡಿಕೊಟ್ಟು ತನ್ನ ಪಾಡಿಗೆ ತಾನು ರಾಜ್ಯದಲ್ಲಿ ರಾಜನಾಗಿದ್ದವನು ಯಾವುದೋ ಒಂದು ಕಾರಣದಿಂದ ಒಂದು ಯಾಗ ಮಾಡಬೇಕು ಅಂತ ಬಂದವನು ನೋಡ್ತಾನೆ ಆ ಮಗಳು ಯಾರೋ ಒಬ್ಬ ತರುಣನ ಜೊತೆಯಲ್ಲಿ ಇದ್ದಾಳೆ. ದುಹಿತುಃ ಸೂರ್ಯವರ್ಚಸಂ ಪುರುಷಂ ಪಾರ್ಶ್ವೆ.
ಸೂರ್ಯನಂತೆ ಬೆಳಗ್ತಾ ಇರತಕ್ಕಂತಹ ಒಬ್ಬ ತರುಣ, ಅವನ ಜೊತೆಯಲ್ಲಿ ಮಗಳು ಇದ್ದದ್ದನ್ನು ನೋಡಿಬಿಟ್ಟ ಶರ್ಯಾತಿ ರಾಜ. ಯಕ್ಷಮಾಣೋಥ ಶರ್ಯಾತಿಶ್ಚವನಸ್ಯಾಶ್ರಮಂ ಗತಃ ದದರ್ಶ ದುಹಿತು ಪಾರ್ಶ್ವೇ ಪುರುಷಂ ಸೂರ್ಯವರ್ಚಸಂ. ರಾಜಾ ದುಹಿತರಂ ಪ್ರಾಹ ಕೃತಪಾದಾಭಿವಂದನಾಂ ಆಶಿಶೋ ನ ಪ್ರಯುಂಜಾನೋ ನಾತಿ ಪ್ರೀತಮನಾ ಇವ. ಶರ್ಯಾತಿ ಮಹಾರಾಜ ಬಂದ ತಕ್ಷಣದ ಅವಳು ಅಪ್ಪ ಬಂದಿದ್ದಾನೆ ಅಂತ ಹೇಳಿ ಬಂದು ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ತನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದಾಗಲೂ ಕೂಡ ರಾಜ ಅವಳಿಗೆ ಆಶೀರ್ವಾದವನ್ನ ಮಾಡೋದಿಲ್ಲ. ಕೃತಪಾದಾಭಿವಂದನಾಂ, ತನ್ನ ಪಾದಕ್ಕೆ ನಮಸ್ಕಾರ ಮಾಡಿರ್ತಕ್ಕಂತಹ ಅವಳಿಗೆ ನ ಆಶಿಷಃ, ಆಶೀರ್ವಾದ ಮಾಡಲಿಲ್ಲ. ಅವಳನ್ನ ನೋಡಿದೆ ಅಂತ ಸಂತೋಷ ಏನೋ ಆಗಿದೆ, ಮಗಳನ್ನ ನೋಡಿದೆ ಅಂತ ಸಂತೋಷ ಆದರೂ ಕೂಡ ಅವಳ ಶೀಲದ ಬಗ್ಗೆ ಅಸಮಾಧಾನ ಆಯಿತು ಅವನಿಗೆ. ಹಾಗಾಗಿ ಪೂರ್ತಿ ಪ್ರಸನ್ನನಾಗಲಿಲ್ಲ ಅವನು. ನಾತಿ ಪ್ರೀತಮನಾಹ ಇವ ಅಂದಿದ್ದಾರೆ. ಪೂರ್ತಿ ಸಂತೋಷ ಆಗಲಿಲ್ಲ ಅವನಿಗೆ. ಮಗಳನ್ನ ನೋಡಿದೆ ಅನ್ನೋ ಸಂತೋಷ ಆದರೂ ಕೂಡ ಪೂರ್ತಿ ಸಮಾಧಾನ ಆಗಲಿಲ್ಲ ಅವನಿಗೆ. ಯಾಕೆ ಅಂದ್ರೆ ಯಾರೋ ಪುರುಷನ ಜೊತೆಯಲ್ಲಿ ಇದ್ದಾಳೆ ಇವಳು ಅನ್ನೋದನ್ನ ಕಣ್ಣಾರೆ ನೋಡಿದ್ರಿಂದ ಸಮಾಧಾನ ಆಗಲಿಲ್ಲ ಅವನಿಗೆ. ನಾತಿ ಪ್ರೀತಮನಾಹ ಇವ ಪುರಾಹ ಕೇಳ್ತಾ ಇದ್ದಾನೆ, ಅವಳಿಗೆ ಆಕ್ಷೇಪ ಮಾಡ್ತಾ ಇದ್ದಾನೆ ರಾಜ. ರಾಜ ದುಹಿತರಂ ಪ್ರಾಹ ಕೃತಪಾದಾಭಿವಂದನಾಂ ಆಶಿಶೋ ನ ಪ್ರಯುಂಜಾನೋ ನಾತಿ ಪ್ರೀತಮನಾ ಇವ. ಚಿಕೀರ್ಷಿತಂ ತೇ ಕಿಮಿದಂ ಪತಿಸ್ತ್ವಯಾ ಪ್ರಲಂಭಿತೋ ಲೋಕ ನಮಸ್ಕೃತೋ ಮುನಿಃ ಯಾತ್ವಂ ಜರಾಗ್ರಸ್ತಮಸತ್ಯ ಸಮ್ಮತಂ ವಿಹಾಯ ಜಾರಂ ಭಜಸೆ ಅಮುಮಧ್ವಗಂ. ಶರ್ಯಾತಿ ಮಹಾರಾಜ ತನ್ನ ಮಗಳನ್ನ ಆಕ್ಷೇಪ ಮಾಡ್ತಾ ಇದ್ದಾನೆ. ಅವಳಿಗೆ ಎಲೆ ದುರಾಚಾರಿಯೇ ಅಂತಾನೆ. ಏನ್ ಮಾಡ್ತಾ ಇದ್ದಿ ನೀನು? ನಿನ್ನ ಗಂಡನನ್ನ ನೀನು ವಂಚನೆ ಮಾಡ್ತಾ ಇದ್ದೀಯಲ್ಲ. ಆ ಮುನಿ ಲೋಕಪೂಜ್ಯ, ಲೋಕ ನಮಸ್ಕೃತೋ ಮುನಿ. ಚವನ ಋಷಿಗಳು ಎಲ್ಲ ಜನರಿಂದ ನಮಸ್ಕಾರ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯರಾಗಿರ್ತಕ್ಕಂತಹ ಮಹಾಮುನಿಗಳು. ಅವರು ವಯಸ್ಸಾಗಿ ಮುಪ್ಪಿನಿಂದ ಬಲ ಕಳ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ಅವರನ್ನ ಬಿಟ್ಟು ಯಾರೋ ದಾರಿಯಲ್ಲಿ ಹೋಗುವ ಪರಪುರುಷನ ಜೊತೆಯನ್ನು ನೀನು ಇದ್ದೀಯಲ್ಲ, ಅವರನ್ನ ಒಲ್ಲೆ ಅಂತ ಹೇಳಿ ಅವರನ್ನ ಬಿಟ್ಟು ಯಾರೋ ದಾರಿಯಲ್ಲಿ ಹೋಗ್ತಕ್ಕಂತಹ ಪರಪುರುಷ ಜಾರನನ್ನ ಕಟ್ಟಿಕೊಂಡಿದ್ದೀಯಲ್ಲ, ಎಂಥ ಕೆಲಸ ಮಾಡ್ತಾ ಇದ್ದಿ ನೀನು, ಏನು ಮಾಡ್ತಾ ಇದ್ದಿ ಅಂತ ತನ್ನ ಮಗಳನ್ನ ಆಕ್ಷೇಪ ಮಾಡ್ತಾ ಇದ್ದಾನೆ. ಜರಾಗ್ರಸ್ತಂ ಅಸತಿ ಅಸಮ್ಮತಂ, ಅಸತಿ ಅಂತನೇ ಕರೀತಾನೆ, ದುರಾಚಾರ ಇರೋಳೆ ಅಂತಾನೆ. ಹೇ ಅಸತಿ, ದುರ್ವೃತ್ತಳಾದವಳೆ, ತ್ವಯಾ ಇದಂ ಕಿಂ ಚಿಕೀರ್ಷಿತಂ, ಏನ್ ಮಾಡ್ತಾ ಇದ್ದಿ ನೀನು? ಚಿಕೀರ್ಷಿತಂ ತೇ ಕಿಮಿದಂ ಪತಿಸ್ತ್ವಯಾ ಪ್ರಲಂಭಿತೋ ಲೋಕ ನಮಸ್ಕೃತೋ ಮುನಿಃ ಯಾತ್ವಂ ಜರಾಗ್ರಸ್ತಮಸತ್ಯ ಸಮ್ಮತಂ ವಿಹಾಯ ಜಾರಂ ಭಜಸೆ ಅಮುಮಧ್ವಗಂ.
ಕಥಂ ಮತಿಸ್ತೇಂಬಗತಾನ್ಯಥಾ ಸತಾಂ ಮಾರ್ಗಂ ತ್ವಿಯಂ ಮತ್ಕುಲದೂಷಣಂ ತ್ವಿದಂ ಬಿಭರ್ಷಿಜಾರಂ ಯದಪತ್ರಪಾಕುಲಂ ಪಿತುಶ್ಚ ಭರ್ತುಶ್ಚ ನಯಸ್ಯಧಸ್ತಮಃ. ಮಗಳೇ, ನಿನ್ನ ಬುದ್ಧಿ ಯಾಕೆ ಹೀಗೆ ಅಡ್ಡದಾರಿ ಹಿಡಿತು? ಗೊತ್ತಾಗ್ತಾ ಇಲ್ವಲ್ಲ? ಇದು ನಮ್ಮ ಕುಲಕ್ಕೇನೆ ಕಳಂಕ ತರುವಂಥದ್ದು. ನೀನು ಪರಪುರುಷನನ್ನ ಕಟ್ಟಿಕೊಂಡಿದ್ದಿ, ನಾಚಿಕೆ ಇಲ್ಲ ನಿನಗೆ, ಅಪತ್ರಪ. ಈ ರೀತಿ ತಂದೆಯ ಕುಲವನ್ನ ಮತ್ತು ಗಂಡನ ಕುಲವನ್ನ ಎರಡನ್ನೂ ಕೂಡ ನರಕಕ್ಕೆ ತಳ್ತಾ ಇದ್ದೀಯಲ್ಲ, ಯಾಕೆ ಇಂಥ ಕೆಟ್ಟ ಬುದ್ಧಿ ಬಂತು ನಿನಗೆ ಅಂತ ಕೇಳ್ತಾ ಇದ್ದಾನೆ. ಕಥಂ ಮತಿಸ್ತೇಂಬಗತಾನ್ಯಥಾ ಅಸತಾಂ ಮಾರ್ಗಂ ತ್ವಿಯಂ ಮತ್ಕುಲದೂಷಣಂ ತ್ವಿದಂ ಬಿಭರ್ಷಿಜಾರಂ ಯದಪತ್ರಪಾಕುಲಂ ಪಿತುಶ್ಚ ಭರ್ತುಶ್ಚ ನಯಸ್ಯಧಸ್ತಮಃ. ಏವಂ ಬ್ರುವಾಣಂ ಪಿತರಂ ಸ್ಮಯಮಾನಾ ಶುಚಿಸ್ಮಿತಾ ಉವಾಚ तात ಜಾಮಾತಾ ತವೈಷ ಭೃಗುನಂದನಃ. ಈ ರೀತಿ ತಂದೆಯಾದ ಶರ್ಯಾತಿ ಮಹಾರಾಜ ಕೇಳಿದಾಗ ಮಗಳು, ಅಪ್ಪ, ಇವನು ನಿನ್ನ ಅಳಿಯನೇ, ಇವನೇ ಚವನ ಮುನಿ, ನಿನ್ನ ಅಳಿಯನೇ ಅಂತ ನಗತಾ ಹೇಳ್ತಾ ಇದ್ದಾಳೆ. ಹಸನ್ಮುಖಿಯಾದವಳು, ಸದಾ ಹಸನ್ಮುಖಿಯಾಗಿರ್ತಕ್ಕಂಥವಳು ಸುಕನ್ಯಾ ತಂದೆ ಹೀಗೆ ಹೇಳಿದಾಗ ನಕ್ಕು ಬಿಟ್ಲಂತೆ. ನಕ್ಕು ಹೇಳ್ತಾ ಇದ್ದಾಳೆ, ಇವನು ಬೇರೆ ಯಾರು ಅಲ್ಲ, ಇವನೇ ನಿನ್ನ ಅಳಿಯ. ತವ ಏಷಃ ಜಾಮಾತ ಭೃಗುನಂದನ, ಇವನೇ ಭೃಗುನಂದನ, ಇವನೇ ನಿನ್ನ ಅಳಿಯ, ನಿನ್ನ ಅಳಿಯ ಚವನ ಮುನಿ ಇವನೇ, ಬೇರೆ ಯಾರು ಅಲ್ಲ ಅಂತ ನಗ್ತಾ ಹೇಳಿದ್ಲು. ಏವಂ ಬ್ರುವಾಣಂ ಪಿತರಂ ಸ್ಮಯಮಾನಾ ಶುಚಿಸ್ಮಿತ ಉವಾಚ तात ಜಾಮಾತಾ ತವೈಷ ಭೃಗುನಂದನಃ. ಶಶಂಸ ಪಿತ್ರೆ ತತ್ಸರ್ವಂ ವಯೋರೂಪಾಭಿಲಂಭನಂ ವಿಸ್ಮಿತ ಪರಮಪ್ರೀತಃ ತನಯಾಂ ಪರಿಷಸ್ವಜೇ. ಈ ಥರ ಹೇಳಿ ನಡೆದ ಎಲ್ಲ ಘಟನೆಯನ್ನ ವಿವರಣೆ ಮಾಡಿದ್ಲು. ಆ ಸುಕನ್ಯಾ ತಂದೆಗೆ ಎಲ್ಲ ಕತೆ ಹೇಳಿದ್ಲು. ಆ ಋಷಿ ಒಳ್ಳೆ ತಾರುಣ್ಯವನ್ನ, ಸ್ಫುರದ್ರೂಪವನ್ನ ಪಡ್ಕೊಂಡಂತಹ ಕತೆ, ಅಶ್ವಿನಿ ದೇವತೆಗಳು ಬಂದದ್ದು, ಆ ಕೊಳದಲ್ಲಿ ಮುಳುಗಿದ್ದು, ಎಲ್ಲ ವಿವರಣೆಯನ್ನು ಮಾಡಿ ಹೇಳಿದ್ಲು ಸುಕನ್ಯಾ ತಂದೆಗೆ. ರಾಜನಿಗೆ ಬಹಳ ಆಶ್ಚರ್ಯ ಆಯ್ತು, ಜೊತೆಗೆ ಸಂತೋಷನೂ ಆಯ್ತು. ಬಹಳ ಸಂತೋಷದಿಂದ ಮಗಳನ್ನ ಪರಿಷಸ್ವಜೆ ಆಲಿಂಗನ ಮಾಡಿಕೊಂಡ, ಬಹಳ ಸಂತೋಷದಿಂದ ಹೊಗಳಿದ. ಶಶಂಸ ಪಿತ್ರೆ ತತ್ಸರ್ವಂ ವಯೋರೂಪಾಭಿಲಂಬನಂ ವಿಸ್ಮಿತ ಪರಮ ಪ್ರೀತಃ ತನಯಾಂ ಪರಿಷಸ್ವಜೇ. ಸೋಮೇನ ಯಾಜಯನ್ ವೀರಂ ಗ್ರಹಂ ಸೋಮಸ್ಯ ಚಾಗ್ರಹೀತ್ ಅಸೋಮಯೋರಪ್ಯಶ್ವಿನೋಃ ಚ್ಯವನಸ್ವೇನ ತೇಜಸಾ. ಹೀಗೆ ಶರ್ಯಾತಿ ಮಹಾರಾಜ ಯಾಗವನ್ನ ಮಾಡಬೇಕು ಅಂತ ಬಂದಿದ್ದ. ಒಂದು ಸೋಮಯಾಗವನ್ನ ಮಾಡುವ ಕಾಲದಲ್ಲಿ ಇದೇ ಚವನ ಋಷಿ ಅಂದರೆ ಅಳಿಯನಾದವನು ಸೋಮಾಧಿಕಾರ ಇಲ್ಲದೆ ಇರುವಂತಹ ಅಶ್ವಿನಿ ದೇವತೆಗಳಿಗೆ ತನ್ನ ತಪಸ್ಸಿನ ಪ್ರಭಾವದಿಂದ ಸೋಮಾಹುತಿಯನ್ನ ಕೊಟ್ಟ. ಶರ್ಯಾತಿಯ ರಾಜನಿಂದ ಯಾಗ ಮಾಡಿಸುವ ಸಮಯದಲ್ಲೇನೆ ಸೋಮಾಹುತಿಯನ್ನ ಆ ಅಶ್ವಿನಿ ದೇವತೆಗಳಿಗೆ ಕೊಟ್ಟಿದ್ದಾರೆ ಚವನ ಋಷಿಗಳು. ಸೋಮೇನ ಯಾಜಯನ್ ವೀರಃ,
ವೀರಂ ಆಗಬೇಕು. ಸೋಮೇನ ಯಾಜಯನ್ ವೀರಂ ಗ್ರಹಂ ಸೋಮಸ್ಯ ಚಾಗ್ರಹೀತ್. ಅಸೋಮಯೋರಪ್ಯಶ್ವಿನೋ ಚವನಸ್ವೇನ ತೇಜಸಾ. ಹಂತುಂ ತಮಾದದೆ ವಜ್ರಂ ಸದ್ಯೋ ಮನ್ಯುರಮರ್ಷಿತಃ. ಸವಜ್ರಂ ಸ್ತಂಭಯಾಮಾಸ ಭುಜಮಿಂದ್ರಸ್ಯ ಭಾರ್ಗವಃ. ಚವನ ಋಷಿಗಳು ಸೋಮಯಾಗ ಮಾಡುವ ಸಮಯದಲ್ಲಿ ಅಶ್ವಿನಿ ದೇವತೆಗಳಿಗೆ ಸೋಮಾಹುತಿಯನ್ನ ಕೊಟ್ಟದ್ದನ್ನ ನೋಡಿ ದೇವೇಂದ್ರನಿಗೆ ಕೋಪ ಬಂತು. ಯಾಕೆಂದ್ರೆ ಅಶ್ವಿನಿ ದೇವತೆಗಳಿಗೆ ಸೋಮಾಧಿಕಾರ ಇಲ್ಲ. ಹೀಗಿರುವಾಗ ದೇವತೆಗಳಿಗೆ ಮಾತ್ರ ಇರುವಂತಹ ಸೋಮ ಆಹುತಿಯನ್ನ ಇವರಿಗೆ ಅಶ್ವಿನಿ ದೇವತೆಗಳಿಗೆ ಕೊಡ್ತಾ ಇದ್ದಾರೆ ಚವನ ಋಷಿಗಳು. ಅದನ್ನು ನೋಡಿ ಕೋಪ ಬಂತು. ಆ ಚವನ ಋಷಿಗಳನ್ನೇ ಸಂಹಾರ ಮಾಡಿಬಿಡ್ತೇನೆ ಅಂತ ವಜ್ರಾಯುಧವನ್ನ ಎತ್ತಿಕೊಂಡಿದ್ದಾರೆ ಇಂದ್ರದೇವರು. ಸಹಿಸ್ಲಿಕ್ಕಾಗ್ಲಿಲ್ಲ ಅವರಿಗೆ. ತಕ್ಷಣ ಕೋಪ ಬಂದಿದೆ ದೇವೇಂದ್ರನಿಗೆ. ಆ ಚವನ ಋಷಿಗಳ ಸಂಹಾರ ಮಾಡಿಬಿಡ್ತೇನೆ ಅಂತ ವಜ್ರಾಯುಧವನ್ನ ಕೈಗೆ ಎತ್ತಿಕೊಂಡ್ರೆ ಚವನ ಋಷಿಗಳು ಏನು ಮಾಡಿದರು, ಆ ವಜ್ರಾಯುಧವನ್ನ ಎತ್ತಿದಂತಹ ಇಂದ್ರನ ಬಾಹುಗಳನ್ನೇ ನಿಶ್ಚಲ ಮಾಡಿಬಿಟ್ರು. ವಜ್ರಾಯುಧವನ್ನ ಕೈಗೆ ಎತ್ಕೊಂಡಿದ್ದಾರೆ. ಕೈಯನ್ನ ಮೇಲೆ ಎತ್ತಿದವರು ಕೆಳಗಿಳಿಸ್ಲಿಕ್ಕಾಗ್ತಾ ಇಲ್ಲ. ನಿಂತು ಬಿಡ್ತು ಬಾಹು, ಅಲ್ಲೇ ನಿಶ್ಚಲವಾಗಿ ನಿಂತು ಬಿಡ್ತು ಕೈ. ಸ್ತಂಭನ ಮಾಡಿಬಿಟ್ಟಿದ್ದಾರೆ ಚವನ ಋಷಿಗಳು. ಇಂದ್ರನ ಬಾಹುಗಳನ್ನೇ ಸ್ತಂಭನ ಮಾಡಿಬಿಟ್ಟಿದ್ದಾರೆ. ಹಂತುಂ ತಮಾದದೆ ವಜ್ರಂ ಸದ್ಯೋ ಮನ್ಯುರಮರ್ಷಿತಃ. ಸವಜ್ರಂ ಸ್ತಂಭಯಾಮಾಸ ಭುಜಮಿಂದ್ರಸ್ಯ ಭಾರ್ಗವಃ. ಅನ್ವಜಾನಂ ಸ್ತತಃ ಸರ್ವೇ ಗ್ರಹಂ ಸೋಮಸ್ಯ ಚಾಶ್ವಿನೋಃ. ಭಿಷಜಾವಿತಿ ಯತ್ ಪೂರ್ವಂ ಸೋಮಾಹುತ್ಯಾ ಬಹಿಷ್ಕೃತೌ. ಈ ರೀತಿ ವಜ್ರಾಯುಧವನ್ನ ಎತ್ತಿದ ಕೈಯನ್ನೇ, ಆ ಇಂದ್ರದೇವರ ಕೈಯನ್ನೇ ನಿಶ್ಚಲಗೊಳಿಸಿರ್ತಕ್ಕಂತಹ ಮಹಾತಪಸ್ವಿಗಳು ಚವನ ಋಷಿಗಳು. ಇಷ್ಟಾದ ನಂತರದಲ್ಲಿ ಎಲ್ಲಾ ದೇವತೆಗಳು ಕೂಡ ಅಶ್ವಿನಿ ದೇವತೆಗಳಿಗೆ ಯಜ್ಞದಲ್ಲಿ ಸೋಮಾಹುತಿಯನ್ನ ಕೊಡೋ ವಿಷಯ ಎಲ್ಲಾ ದೇವತೆಗಳಿಗೂ ಸಮ್ಮತ ಆಯಿತು. ಆಗಬಹುದು, ಇನ್ನು ಮೇಲೆ ಅವರಿಗೂ ಕೂಡ ನಮ್ಮ ಜೊತೆಯಲ್ಲಿ ಸೋಮಾಹುತಿಯನ್ನು ಕೊಡಬಹುದು ಅಂತ ಎಲ್ಲರೂ ಒಪ್ಪಿಕೊಂಡ್ರು. ಎಲ್ಲಾ ದೇವತೆಗಳು ಕೂಡ, ಇಂದ್ರಾದಿ ಸಮಸ್ತ ದೇವತೆಗಳು ಕೂಡ ಅದಕ್ಕೆ ಸಮ್ಮತಿಯನ್ನು ಕೊಟ್ಟರು. ಅಲ್ಲಿವರೆಗೆ ವೈದ್ಯರು ಅಂತ ಹೇಳಿ ಅವರಿಗೆ ಸೋಮಾಹುತಿ ಬಹಿಷ್ಕಾರ ಮಾಡಿದ್ರು. ಅಶ್ವಿನಿ ದೇವತೆಗಳಿಗೆ ಸೋಮಾಹುತಿ ಇರಲಿಲ್ಲ. ಅವರು ಆ ದೇವತೆಗಳ ವೈದ್ಯರು ಅನ್ನೋ ಕಾರಣದಿಂದ ಅವರಿಗೆ ಸೋಮಾಹುತಿ ಇರಲಿಲ್ಲ. ಇನ್ನು ಎಲ್ಲರೂ ಕೂಡ ಒಪ್ಪಿಕೊಂಡ್ರು. ಇನ್ನು ಮುಂದೆ ಅವರಿಗೂ ಸೋಮಾಹುತಿಯಲ್ಲಿ ಅಧಿಕಾರ ಬರಲಿ ಅಂತ ಎಲ್ಲಾ ದೇವತೆಗಳು ಒಪ್ಪಿಕೊಂಡ್ರು. ಅನ್ವಜಾನಂ ಸ್ತತಃ ಸರ್ವೇ ಗ್ರಹಂ ಸೋಮಸ್ಯ ಚಾಶ್ವಿನೋಃ. ಭಿಷಜಾವಿತಿ ಯತ್ ಪೂರ್ವಂ ಸೋಮಾಹುತ್ಯಾ ಬಹಿಷ್ಕೃತೌ. ಉತ್ತಾನಬರ್ಹಿರಾನರ್ಥೋ ಭೂರಿಷೇಣ ಇತಿ ತ್ರಯಃ. ಶರ್ಯಾತೇರಭವನ್ ಪುತ್ರಾಃ ಆನರ್ತಾದ್ರೇವತೋಭವತ್. ಹೀಗೆ ಆ ಶರ್ಯಾತಿ ಮಹಾರಾಜನ ಮಗಳ ಕಥೆಯನ್ನ ಹೇಳಿ ಆಯ್ತು ಇದುವರೆಗೆ. ಮಗಳು ಸುಕನ್ಯಾ, ಅವಳನ್ನ ಚವನ ಋಷಿಗಳಿಗೆ ಮದುವೆ ಮಾಡಿಕೊಟ್ಟದ್ದು, ಅವರ ಒಂದು ತಪಸ್ಸಿನ ಪ್ರಭಾವ, ಅದರ ಬಗ್ಗೆ ಎಲ್ಲ ವಿವರಣೆ ಮಾಡಿ, ಇನ್ನು ಈ ಶರ್ಯಾತಿ ರಾಜನಿಗೆ ಗಂಡು ಮಕ್ಕಳು 3 ಜನ. ಅವರ ವಂಶ ವಿಸ್ತಾರವನ್ನು ಹೇಳಲಿಕ್ಕೆ ಮುಂದುವರಿಸ್ತಾ ಇದ್ದಾರೆ. 3 ಜನ ಗಂಡು ಮಕ್ಕಳು, ಉತ್ತಾನಬರ್ಹಿ, ಆನರ್ತ, ಭೂರಿಷೇಣ ಅಂತ 3 ಜನ ಮಕ್ಕಳು. ಈ ಉತ್ತಾನಬರ್ಹಿ, ಆನರ್ತ ಮತ್ತು ಭೂರಿಷೇಣ ಅನ್ನೋರಲ್ಲಿ ಮಧ್ಯದವನೇನಿದ್ದಾನೆ ಆನರ್ತ, ಅವನಿಂದ ರೇವತ ಎಂಬುವವನು ಹುಟ್ಟುತ್ತಾನೆ.
ಉತ್ಥಾನ ಬರ್ಹಿರಾನರ್ಥೋ ಭೂರಿಷೇಣೈತಿ ತ್ರಯಃ ಶರ್ಯಾತೇರಭವನ್ ಪುತ್ರಾಃ ಆನರ್ತಾದ್ರೇವತೋ ಭವತಿ. ಸೋಂತಃ ಸಮುದ್ರೇ ನಗರೀಂ ವಿನಿರ್ಮಾಯ ಕುಶಸ್ಥಲೀಂ ಆಸ್ಥಿತೋ ಭುಂಕ್ತ ವಿಷಯಾನ್ ಆನರ್ತಾದೀನ್ ಅರಿಂದಮ. ಆ ರೇವತ ಅಂತನ್ನೋನೇನಿದ್ದಾನೆ, ಆನರ್ತನ ಮಗ, ಶರ್ಯಾತಿಯ ಮಗ ಆನರ್ತ, ಆನರ್ತನ ಮಗ ರೇವತ ಅಂತ. ಈ ರೇವತನು ಸಮುದ್ರದ ಮಧ್ಯದಲ್ಲಿ ಒಂದು ನಗರವನ್ನೇ ನಿರ್ಮಾಣ ಮಾಡಿದ್ದಾನೆ. ಕುಶಸ್ಥಲಿ ಅಂತ ಅದಕ್ಕೆ ಹೆಸರು. ಇದು ಸಮುದ್ರದ ಮಧ್ಯಭಾಗದಲ್ಲಿ ಇರುವಂತಹ ಒಂದು ನಗರ. ಸಮುದ್ರದ ಮಧ್ಯದಲ್ಲೇನೆ ಒಂದು ಕುಶಸ್ಥಲಿ ಎಂಬಂತಹ ನಗರವನ್ನ ನಿರ್ಮಾಣ ಮಾಡಿ, ದ್ವಾರಕಾ ಅಂತ ಕರೀತಾರೆ ಅದನ್ನ. ಸಮುದ್ರದ ಮಧ್ಯದಲ್ಲಿ ಕುಶಸ್ಥಲಿ ಎಂಬ ದ್ವಾರಕೆಯನ್ನ ನಿರ್ಮಾಣ ಮಾಡಿ ಅಲ್ಲಿ ಇದ್ದು ಇವನು ಆನರ್ತ ಮುಂತಾದ ದೇಶಗಳನ್ನೆಲ್ಲ ಆಳಿದ. ಸೋಂತಃ ಸಮುದ್ರೇ ನಗರೀಂ ವಿನಿರ್ಮಾಯ ಕುಶಸ್ಥಲೀಂ ಆಸ್ಥಿತೋ ಭುಂಕ್ತ ವಿಷಯಾನ್ ಆನರ್ತಾದೀನ್ನರಿಂದಮ. ತಸ್ಯ ಪುತ್ರಶತಂ ಜಜ್ಞೆ ಕಕುದ್ಮಿಜ್ಯೇಷ್ಠಮುತ್ತಮಂ ಕಕುದ್ಮೀ ರೇವತೀಂ ಕನ್ಯಾಂ ಸ್ವಾಮಾದಾಯ ವಿಭುಂ ಗತಃ. ಈ ಆನರ್ತ ಏನಿದ್ದಾನೆ, ಆನರ್ತನ ಮಗ ರೇವತ, ಇವನಿಗೆ ಒಟ್ಟು 100 ಜನ ಮಕ್ಕಳು ಹುಟ್ಟುತ್ತಾರೆ. ಕಕುದ್ಮಿ ಮೊದಲಾದಂತಹ 100 ಜನ ಮಕ್ಕಳು. ಕಕುದ್ಮಿ ಅನ್ನೋನು ಹಿರೇಮಗ. ಹೀಗೆ ಒಟ್ಟು 100 ಜನ ಮಕ್ಕಳನ್ನ ಪಡಿತಾನೆ ರೇವತ ಅಂತನ್ನೋನು. ಈ ರೇವತನ ಮಗಳು ರೇವತಿ ಅಂತ ಅವಳಿಗೆ ಹೆಸರು. ರೇವತಿ ಅಂತನ್ನೋಳು ಒಬ್ಳು ಮಗಳು. ಅವಳನ್ನ ಕರ್ಕೊಂಡು ಬ್ರಹ್ಮದೇವರ ಹತ್ರ ಹೋಗ್ತಾನೆ. ತಸ್ಯ ಪುತ್ರಶತಂ ಜಜ್ಞೆ ಕಕುದ್ಮಿಜ್ಯೇಷ್ಠಮುತ್ತಮಂ ಕಕುದ್ಮಿ ರೇವತೀಂ ಕನ್ಯಾಂ ಸ್ವಾಮಾದಾಯ ವಿಭುಂ ಗತಃ. ಕಕುದ್ಮಿ ರೇವತನ ಮಕ್ಕಳು 100 ಜನ. ಕಕುದ್ಮಿ ಮೊದಲಾದವರು 100 ಜನ ಮಕ್ಕಳು. ಅದರಲ್ಲಿ ಕಕುದ್ಮಿ ಅನ್ನವನು ತನ್ನ ಮಗಳಾದ ರೇವತಿಯನ್ನ ಕರ್ಕೊಂಡು ಬ್ರಹ್ಮನ ಹತ್ರ ಹೋದ ಅಂತ ಹಾಗಿಟ್ಕೊಳ್ಬೇಕು. ಕಕುದ್ಮಿ ರೇವತೀಂ ಕನ್ಯಾಂ ಸ್ವಾಂ ಆದಾಯ ವಿಭುಂ ಗತಃ. ಕಕುದ್ಮಿ ಅನ್ನೋನೇನಿದ್ದಾನೆ ಅವನ ಮಗಳು ರೇವತಿ. ಆ ರೇವತಿಯನ್ನ ಕರ್ಕೊಂಡು ಬ್ರಹ್ಮದೇವರ ಹತ್ರ ಹೋದ. ಸ್ವಾಂ ಕನ್ಯಾಂ ಆದಾಯ, ತನ್ನ ಮಗಳಾದ ರೇವತಿಯನ್ನ ಕರ್ಕೊಂಡು ಹೋದ ಅಂತ. ರೇವತೋ ರೇವತೀಂ ಸುತಾಂ ರೇವತೋ ನಾಮ ರಾಜ ಆಸೀತ್ ತತಃ ತಾನ್ ರೇವತಃ ಪ್ರಾಹ ಇತ್ಯಾದಿ ಮಹಾಭಾರತ ತಾತ್ಪರ್ಯ ನಿರ್ಣಯ. ಸ ರೈವತೋ ಬಲಾಯತಾಮಿತ್ಯುಕ್ತೆ ಕಗುದ್ಮೀಮಿತಿ ಬಹುಕೋಶೇಶು ವರ್ತತೆ. ತಸ್ಯ ಅಂದ್ರೆ ರೈವತಸ್ಯ ಅಂತ ಇಟ್ಕೊಳ್ಬೇಕು. ಕಕುದ್ಮಿರ್ಜ್ಯೇಷ್ಠೋ ಯಸ್ಯ ತತ್ಪುತ್ರ ಶತಂ ಜಜ್ಞೆ ಉತ್ತರತ್ರ. ರೇವತನ ಮಗ ಕಕುದ್ಮಿ. ಆ ಕಕುದ್ಮಿಯ ಮಗಳು ರೇವತಿ. ಸ್ವಾಂ ಕನ್ಯಾಮಿತಿ ಸ್ವಾರಸ್ಯಾರ್ಥಂ ಚ ಕಕುದ್ಮಿ ರೇವತಃ
ಸ್ವಾಂ ಕನ್ಯಾಮಾದಾಯ ವಿಭುಂ ಸ್ವಯಂಭುವಂ ಗತಃ. ಕಕುದ್ಮಿ ರೇವತಃ ಸ್ವಾಂ ಕನ್ಯಾಮಾದಾಯ ವಿಭುಂ ಸ್ವಯಂಭುವಂ ಗತಃ. ಪುತ್ರ್ಯಾ ವರಂ ಪರಿಪ್ರಷ್ಟುಂ ಬ್ರಹ್ಮಲೋಕಮಪಾವೃತಂ ಆವರ್ತಮಾನೇ ಗಾಂಧರ್ವೇ ಸ್ಥಿತೋ ಅಲಬ್ಧ ಕ್ಷಣ ಕ್ಷಣಂ. ತನ್ನ ಮಗಳಾದಂತಹ ರೇವತಿ ಏನಿದ್ದಾಳೆ, ಇವಳಿಗೆ ಯೋಗ್ಯವರ ಯಾರು ಅಂತ ತಿಳ್ಕೊಳ್ಬೇಕಾಗಿತ್ತು ಅವನಿಗೆ. ಅವಳಿಗೆ ಯೋಗ್ಯನಾದಂತಹ ವರ ಯಾರು ಅಂತ ಕೇಳಿ ಬರಬೇಕು ಅಂತ ಬ್ರಹ್ಮದೇವರ ಹತ್ರ ಹೋಗಿದ್ದಾನೆ, ಸತ್ಯಲೋಕಕ್ಕೆ ಹೋಗಿದ್ದಾನೆ. ಕೆಲವರೆಲ್ಲ ಜ್ಯೋತಿಷ್ಯ ಕೇಳಲಿಕ್ಕೆ ಅಂತ ಯಾವ್ದಾದ್ರು ಜ್ಯೋತಿಷ್ಕರ ಹತ್ರ ಹೋಗ್ತಾರಲ್ಲ, ಹಾಗೆ ನನ್ನ ಮಗಳಿಗೆ ಒಳ್ಳೆ ವರ ಬೇಕಾಗಿದೆ, ಮದುವೆ ಮಾಡಲಿಕ್ಕೆ ಯೋಗ್ಯನಾದ ವರ ಯಾರು ಅಂತ ಕೇಳಿ ತಿಳ್ಕೊಂಡು ಬರೋಣ ಅಂತ ಬ್ರಹ್ಮದೇವರ ಸಭೆಗೆ ಹೋದ. ಒಳ್ಳೆ ಪ್ರಕಾಶಮಾನವಾದಂತಹ ನಗರ ಸತ್ಯಲೋಕ. ಆ ಸತ್ಯಲೋಕಕ್ಕೆ ಹೋಗಿದ್ದಾನೆ. ಅವನು ಹೋದ ಉದ್ದೇಶ ತನ್ನ ಮಗಳಿಗೆ ಯೋಗ್ಯನಾದವರ ಯಾರು ಅಂತ ಕೇಳಿ ತಿಳ್ಕೊಂಡು ಬರಬೇಕು ಅಂತ ಹೋಗಿದ್ದಾನೆ. ಅಲ್ಲಿ ಹೋದ್ರೆ ಗಂಧರ್ವರೆಲ್ಲ ಗಾನ ಮಾಡ್ತಾ ಇದ್ದಾರೆ. ಗಂಧರ್ವರ ಆ ಗಾನವನ್ನ ಕೇಳ್ತಾ ಕೇಳ್ತಾ ಸುಮ್ಮನೆ ನಿಂತು ಬಿಟ್ಟ ಅಲ್ಲೇ ಒಂದು ಕ್ಷಣ. ಬ್ರಹ್ಮದೇವರ ಜೊತೆಗೆ ಸಮಾಲೋಚನೆ ಮಾಡಲಿಕ್ಕೆ ಅವಕಾಶವೇ ಸಿಗಲಿಲ್ಲ ಅವನಿಗೆ. ಬ್ರಹ್ಮದೇವರ ಜೊತೆಯಲ್ಲಿ ಆಲೋಚನೆ ಮಾಡಬೇಕು, ಹೇಳಬೇಕು, ಕೇಳಬೇಕು ಅಂತ ಹೋಗಿದ್ದಾನೆ. ಅಲಬ್ಧ ಕ್ಷಣ, ಅವನಿಗೆ ಆ ಒಂದು ಕ್ಷಣ ಅವ್ರ ಜೊತೆಗೆ ಮಾತಾಡ್ಲಿಕ್ಕೆ ಅವಕಾಶವೇ ಸಿಗಲಿಲ್ಲ. ಹಾಗಾಗಿ ಸುಮ್ಮನೆ ನಿಂತು ಬಿಟ್ಟ. ಗಂಧರ್ವರ ಗಾನ ನಡೀತಾ ಇತ್ತಲ್ಲಿ. ಆ ಗಂಧರ್ವ ಗಾನವನ್ನ ಕೇಳ್ತಾ ಒಂದು ಕ್ಷಣ ಸುಮ್ಮನೆ ನಿಂತು ಬಿಟ್ಟ. ಪುತ್ರ್ಯಾ ವರಂ ಪರಿಪ್ರಷ್ಟುಂ ಬ್ರಹ್ಮಲೋಕಮಪಾವೃತಂ ಆವರ್ತಮಾನೇ ಗಾಂಧರ್ವೇ ಸ್ಥಿತೋ ಲಬ್ಧ ಕ್ಷಣಂ ತದಂತ ಆದ್ಯಮಾನಮ್ಯ ಸ್ವಾಭಿಪ್ರಾಯಂ ನ್ಯವೇದಯತೆ. ತಚ್ಛ್ರುತ್ವಾ ಭಗವಾನ್ ಪ್ರಹಸ್ಯ ತಮುವಾಚಃ. ಗಂಧರ್ವ ಗಾನಗಳನ್ನ ಕೇಳ್ತಾ ಒಂದು ಕ್ಷಣ ಮೈ ಮರೆತು ಅಲ್ಲೇ ನಿಂತು ಬಿಟ್ಟಿದ್ದಾನೆ. ಆಮೇಲೆ ಆ ಗಾನ ಎಲ್ಲ ಮುಗಿತು. ಗಂಧರ್ವ ಗಾನ ಮುಗಿದ ಮೇಲೆ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ತಾನು ಬಂದ ಉದ್ದೇಶವನ್ನ ಅವರ ಹತ್ರ ಹೇಳ್ದ. ನನ್ನ ಮಗಳಿಗೆ ಯೋಗ್ಯನಾದ ವರ ಯಾರು ತಿಳಿಸ್ರಿ ಅಂತ ಕೇಳಿದ. ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ಕೇಳಿದ. ತದಂತ ಆದ್ಯಮಾನಮ್ಯ ಸ್ವಾಭಿಪ್ರಾಯಂ ನವೇದಯತ್ ತಚ್ಛ್ರುತ್ವಾ ಭಗವಾನ್ ಬ್ರಹ್ಮ ಪ್ರಹಸ್ಯ ತಮುವಾಚಃ. ಬ್ರಹ್ಮದೇವರು ನಕ್ಬಿಟ್ರಂತೆ. ಒಂದು ಕ್ಷಣ ಅವನು ಆ ಯಾವುದು ಗಂಧರ್ವ ಗಾನವನ್ನ ಕೇಳ್ತಾ ನಿಂತು ಬಿಟ್ಟಿದ್ನಲ್ಲ, ಆಮೇಲೆ ಗಂಧರ್ವ ಗಾನ ಮುಗಿದ ಮೇಲೆ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ಹೀಗೆ ಅಂತ ತಾನು ಬಂದ ಉದ್ದೇಶವನ್ನ ಕೇಳಿದ ತಕ್ಷಣ ಬ್ರಹ್ಮದೇವರಿಗೆ ನಗು ಬಂದುಬಿಡ್ತು. ನಕ್ಕು ಬಿಟ್ರು ಬ್ರಹ್ಮದೇವರು. ನಕ್ಕು ಹೇಳ್ತಾ ಇದ್ದಾರೆ ಬ್ರಹ್ಮ, ಅಹೋ ರಾಜನ್ ನಿರುದ್ಧಾಸ್ತೆ ಕಾಲೇನ ಹೃದಯೇ ಕೃತಾಃ ತತ್ಪುತ್ರ ನಪ್ತೃಣಾಂ ಗೋತ್ರಾಣಿ ಚ ನ ಶೃಣ್ಮಹೇ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಲೇ ರಾಜನೇ, ನೀನು ಕನ್ಯಾರ್ಥಿಯಾಗಿ ಬಂದಿದ್ದೀಯಲ್ಲ, ನಿನ್ನ ಕನ್ಯೆಗೆ
ಯಾರು ಒಳ್ಳೆ ಅಳಿಯ ಅಂತ ಕೇಳಬೇಕು ಅಂತ ಬಂದವನು, ಯೋಗ್ಯವರ ಯಾರು ಅಂತ ತಿಳಿಬೇಕು ಅಂತ ಬಂದವನು. ಅದಕ್ಕೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನಿನ್ನ ಮನಸ್ಸಿನಲ್ಲಿರುವ ಕನ್ಯಾರ್ಥಿಗಳು ಇಂತಿಂತವ್ರು ಬಹಳ ಜನ ಇದ್ರು ಅವನ ಮನಸ್ಸಿನಲ್ಲಿ, ಅಷ್ಟರಲ್ಲಿ ಯಾರಿಗೆ ಕೊಡ್ಬೇಕು ನನ್ನ ಮಗಳನ್ನ ಅಂತ ವಿಚಾರ ಮಾಡ್ಕೊಂಡು ಬಂದಿದ್ದ. ನಿನ್ನ ಮನಸ್ಸಿನಲ್ಲಿ ಯಾರ್ಯಾರಿದ್ದಾರೋ ಕನ್ಯಾರ್ಥಿಗಳು ಅವ್ರು ಯಾರು ಈಗಿಲ್ಲ, ಎಲ್ಲರೂ ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ರು ಬ್ರಹ್ಮದೇವರು. ನೀನು ಯಾರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಬಂದಿದೆಯಲ್ಲ, ಇಂಥವ್ರನ್ನ ಅಳಿಯನನ್ನಾಗಿ ಮಾಡ್ಕೊಳ್ಬಹುದು ಅಂತ ಮನಸ್ಸಿನಲ್ಲಿ ಯಾರ್ಯಾರನ್ನ ಇಟ್ಕೊಂಡಿದ್ದೀಯೋ ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಎಲ್ಲಾರು ಈಗ ಯಾರೂ ಇಲ್ಲ, ಅವ್ರ ಬರೀ ಹೆಸರು ಮಾತ್ರ ಅಷ್ಟೆ. ಅವರ ಹೆಸರುಗಳು ಕೇಳಿ ಬರ್ತಾ ಇಲ್ಲ ಎಷ್ಟೋ ಜನರದ್ದು ಅಂತಾರೆ ಬ್ರಹ್ಮದೇವರು. ನೀನು ಯಾರಿಗೆ ನಿನ್ನ ಮಗಳನ್ನ ಕೊಡಬೇಕು ಅಂತ ಕೆಲವರನ್ನ ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಬಂದಿದೆಯೋ ಅವರಲ್ಲ, ಅವರ ಮಕ್ಕಳು, ಮೊಮ್ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ಮರಿಮೊಮ್ಮಕ್ಕಳು, ಅವರ ಗೋತ್ರದವರ ಯಾರ ಹೆಸರುಗಳು ಕೂಡ ಈಗ ಕೇಳಿ ಬರ್ತಾ ಇಲ್ಲ ಅಂತಾರೆ. ಅವ್ರ ಹೆಸರೇ ಇಲ್ಲ ಇವಾಗ. ಬಹಳ ಆಶ್ಚರ್ಯ ಆಗ್ತದೆ ಅವನಿಗೆ, ಏನ್ ಮಾತಾಡ್ತಾ ಇದ್ದಾರೆ ಇವರು ಅಂತ. ಅಹೋ ರಾಜನ್ನಿರುದ್ಧಾಸ್ತೆ ಕಾಲೇನ ಹೃದಯೇ ಕೃತಾಃ ತತ್ಪುತ್ರ ಪುತ್ರ ನರ್ತॄಣಾಂ ಗೋತ್ರಾಣಿ ಚ ನ ಶೃಣ್ಮಹೇ ಮುಹೂರ್ತಂ ಶೃಣ್ವತೋ ಶ್ರಾವ್ಯಂ ಪ್ರತಿಯಾತಸ್ಯ ತೇ ನಘ ಕಾಲೋ ಯಾತಸ್ತ್ರಿನವಭಿಃ ಚತುರ್ಯುಗ ವಿಕಲ್ಪಿತಃ. ನೀನು ಬಂದು ಗಂಧರ್ವ ಗಾನವನ್ನ ಕೇಳ್ತಾ ನಿಂತು ಬಿಟ್ಟಿದಿ. ಇಲ್ಲಿ ಗಂಧರ್ವರು ಗಾನ ಮಾಡ್ತಾ ಇದ್ದಾರೆ, ಇದನ್ನ ಮನುಷ್ಯರು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಅಂಥದ್ದಿದು, ಇದು ಸತ್ಯಲೋಕದಲ್ಲಿ ನಡೆಯುವ ಗಾನ. ಇದನ್ನ ಮನುಷ್ಯ ಲೋಕದಲ್ಲಿ ಯಾರು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದನ್ನ ನೀನು ಕೇಳ್ತಾ ನಿಂತ್ಕೊಂಡ್ಬಿಟ್ಟಿದಿ ಇಲ್ಲಿ. ನೀನು ಗಂಧರ್ವ ಗಾನವನ್ನ ಕೇಳ್ತಾ ಕೇಳ್ತಾ ಇದ್ದಂತೆನೆ 27 ಚತುರ್ಯುಗಗಳು ಕಳೆದು ಹೋಗಿಬಿಟ್ಟಿದೆ, ಗೊತ್ತೇ ಆಗಿಲ್ಲ ನಿನಗೆ. ಚತುರ್ಯುಗಗಳೇ 27 ಸಲ ಕಳೆದು ಹೋಗಿದೆ, ಅಷ್ಟು ಕಾಲ ಕಳೆದದ್ದೇ ಗೊತ್ತಾಗಿಲ್ಲ ನಿನಗೆ. ಈಗ ಅವ್ರು ಯಾರು ಇಲ್ವೇ ಇಲ್ಲ. ನಿನ್ನ ಮನಸ್ಸಿನಲ್ಲಿರುವ ಇವರನ್ನ ಅಳಿಯರನ್ನಾಗಿ ಮಾಡ್ಕೊಳ್ಳಬಹುದು ಅಂತ ನೀ ಯಾರ್ಯಾರನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀಯೋ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಯಾರು ಅವ್ರ ಹೆಸರೇ ಕೇಳಿ ಬರ್ತಾ ಇಲ್ಲ ಇವಾಗ. ಯಾಕೆ? 27 ಚತುರ್ಯುಗಗಳು ಕಳೆದು ಹೋಗಿದೆ. ಗಂಧರ್ವ ಗಾನ ಕೇಳ್ತಾ ನಿಂತು ಬಿಟ್ಟಿದ್ದೀನಿ ನೀನು. ಈಗ ಅಷ್ಟು ಕಾಲ, ದೀರ್ಘವಾದ ಕಾಲ ಕಳೆದು ಬಿಟ್ಟಿದೆ. ಚತುರ್ಯುಗ ವಿಕಲ್ಪಿತ. ಕಾಲೋ ಯಾತಃ ತ್ರಿನವಭಿಃ ಚತುರ್ಯುಗ ವಿಕಲ್ಪಿತ ಅಂತ. ತ್ರಿನವಭಿಃ ಅಂತಿದೆ. 9 ಮೂರ್ಲೆ 27. ತ್ರಿನವಭಿಃ ಚತುರ್ಯುಗ ಅಂದ್ರೆ 27 ಸಲ ಚತುರ್ಯುಗಗಳು ಕಳೆದಿದೆ. ಕೃತ, ತ್ರೇತ, ದ್ವಾಪರ, ಕಲಿ ಅನ್ನೋ 4 ಯುಗಗಳು ಕೂಡ 27 ಸಲ ಕಳೆದು ಹೋಗ್ಬಿಟ್ಟಿದೆ. ಅಷ್ಟು ದೀರ್ಘಕಾಲ ನೀನು ಇಲ್ಲಿದ್ದಿ. ನೀನು ನೋಡಿದ್ರೆ ಒಂದು ಮುಹೂರ್ತ ಅಂತ ಅನ್ಕೊಂಡಿದ್ದಿ. ಒಂದು ಮುಹೂರ್ತ ಕಾಲ ಮಾತ್ರ ನೀನು ಗಾನವನ್ನ ಕೇಳ್ತಾ ನಿಂತುಕೊಂಡಿದ್ದಿ. ಆದ್ರೆ ಅಲ್ಲಿ 27 ಚತುರ್ಯುಗಗಳು ಕಳೆದು ಹೋಗಿಬಿಟ್ಟಿದೆ. ಅವ್ರು ಯಾರೂ ಇಲ್ಲ ಇವಾಗ. ಮುಹೂರ್ತಂ ಶೃಣ್ವತೋ ಶ್ರಾವ್ಯಂ ಪ್ರತಿಯಾತಸ್ಯ ತೇ ನಘ ಕಾಲೋ ಯಾತಸ್ತ್ರಿನವಭಿಶ್ಚತುರ್ಯುಗ ವಿಕಲ್ಪಿತಃ. ತದ್ಗಚ್ಚ ದೇವ ದೇವಾಂಶೋ ಬಲದೇವೋ ಮಹಾಬಲಃ ಕನ್ಯಾರತ್ನಮಿದಂ ರಾಜನ್ ನರರತ್ನಾಯ ದೇಹಿ ಭೋ. ಈಗ ನೀ ಹೋಗು, ಹಿಂತಿರುಗಿ ಹೋಗು. ಈಗ ಅಲ್ಲಿ ಯಾರಿದ್ದಾರೆ ಗೊತ್ತಾ? ದೇವದೇವನಾದ ಸಾಕ್ಷಾತ್ ಭಗವಂತನ ಶುಕ್ಲಕೇಶಾಂಶದಿಂದ ಶುಕ್ಲಕೇಶಾವೇಶವುಳ್ಳಂತಹ ಮಹಾಬಲಿಷ್ಠನಾದ ಬಲರಾಮ ಇದ್ದಾನೆ. ಇವಾಗ ಅವನಿಗೆ ಕೊಡು ನಿನ್ನ ಮಗಳನ್ನ, ಅವನಿಗೆ ಮದುವೆ ಮಾಡಿಕೊಡು.
ಒಳ್ಳೆ ಪುರುಷರತ್ನ ಅವನು. ನರರತ್ನಾಯ, ಪುರುಷರತ್ನ ಅವನು. ಬಲರಾಮ ಮಹಾಬಲಿಷ್ಠ, ದೇವದೇವ, ಭಗವಂತನ ಶುಕ್ಲಕೇಶಾಂಶದಿಂದ ಆವೇಶವುಳ್ಳವನು. ಅಂತಹ ಬಲರಾಮನಿಗೆ ನೀನು ನಿನ್ನ ಮಗಳನ್ನು ಮದುವೆ ಮಾಡಿಕೊಡು ಅಂತ ಬ್ರಹ್ಮದೇವರು ಹೇಳ್ತಾರೆ. ತದ್ಗಚ್ಚ ದೇವದೇವಾಂಶೋ ಬಲದೇವೋ ಮಹಾಬಲಃ ಕನ್ಯಾರತ್ನಮಿದಂ ರಾಜನ್ ನರರತ್ನಾಯ ದೇಹಿ ಭೋಃ ಭುವೋ ಭಾರಾವತಾರಾಯ ಭಗವಾನ್ ಭೂತಭಾವನಃ ಅವತೀರ್ಣೋ ನಿಜಾಂಶೇನ ಪುಣ್ಯಶ್ರವಣ ಕೀರ್ತನಃ. ಈಗ ಅಲ್ಲಿ ಸಾಕ್ಷಾತ್ ಭಗವಂತ ಭೂಭಾರಹರಣಕ್ಕೋಸ್ಕರ ಅವತಾರ ಮಾಡಿದ್ದಾನೆ. ಎಂಥ ಭಗವಂತ? ಪುಣ್ಯಶ್ರವಣ ಕೀರ್ತನಃ. ಅವನ ನಾಮ ಶ್ರವಣ ಮಾಡೋದ್ರಿಂದಲೇನೆ, ಕೀರ್ತನ ಮಾಡೋದ್ರಿಂದಲೇನೆ ಎಲ್ಲರನ್ನೂ ಪವಿತ್ರಗೊಳಿಸ್ತಕ್ಕಂಥವನು. ಸರ್ವಕರ್ತ, ಎಲ್ಲರಿಗೂ ಆದಿ ಪುರುಷ. ಅಂತಹ ಭಗವಂತ ಶ್ರೀಮನ್ನಾರಾಯಣ ತನ್ನ ಅಂಶದಿಂದ, ಶುಕ್ಲಕೇಶ ಎಂಬ ಅಂಶದಿಂದ ಶೇಷದೇವರಲ್ಲಿ ಆವಿಷ್ಟನಾಗಿ ಭೂಭಾರ ಹರಣಕ್ಕೋಸ್ಕರ ಅಂತ ಅವತಾರ ಮಾಡಿದ್ದಾನೆ. ಅವನೇ ಈ ಬಲರಾಮ. ಶೇಷನಲ್ಲಿ ಒಂದು ಅಂಶ ತಾನು ಇಟ್ಟು ಭೂಭಾರ ಹರಣಕ್ಕೋಸ್ಕರ ಅಂತ ಅವತಾರ ಮಾಡಿದ್ದಾನೆ ಶುಕ್ಲಕೇಶಾಂಶದಿಂದ. ನಾಮಶ್ರವಣ ಕೀರ್ತನ ಅವನು. ಭಗವಾನ್ ಭೂತಭಾವನಃ ಭುವೋ ಭಾರಾವತಾರಾಯ, ಭೂಮಿ ಭೂಭಾರ ಹರಣಕ್ಕೋಸ್ಕರ ಅಂತಾನೆ ಅವತಾರ ಮಾಡಿದ್ದಾನೆ. ಅವನಿಗೆ ಕೊಡು ನಿನ್ನ ಮಗಳನ್ನ. ಭುವೋ ಭಾರಾವತಾರಾಯ ಭಗವಾನ್ ಭೂತಭಾವನಃ ಅವತೀರ್ಣೋ ನಿಜಾಂಶೇನ ಪುಣ್ಯಶ್ರವಣ ಕೀರ್ತನಃ ಇತ್ಯಾದಿಷ್ಟೋಭಿವಂದ್ಯ ಅಜಂ ನೃಪಃ ಸ್ವಪುರಮಾಗತಃ ತ್ಯಕ್ತಾಂ ಪುಣ್ಯಜನ ಜನತ್ರಾಸಾತ್ ಭ್ರಾತೃಭಿರ್ದಿಕ್ಷ್ವಸ್ಥಿತೈಃ. ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಹೇಳ್ತಾ ಇದ್ದಾರೆ, ಈ ರೀತಿ ಬ್ರಹ್ಮದೇವರು ಹೇಳಿದಾಗ ಆ ರೈವತ ಏನು ಮಾಡಿದ? ಆ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ತನ್ನ ಪಟ್ಟಣಕ್ಕೆ ಬಂದ. ಆ ಪಟ್ಟಣವನ್ನ ಅವನ ಬಂಧುಗಳು ಎಲ್ಲ ಬಿಟ್ಟು ಬೇರೆ ಬೇರೆ ದಿಕ್ಕುಗಳಿಗೆ ಹೋಗಿಬಿಟ್ಟಿದ್ರು ಅವಾಗ, ರಾಕ್ಷಸರ ಭಯದಿಂದ. ಆಗ ಎಲ್ಲ ರಾಕ್ಷಸರು ಕೂಡ ಭೂಮಿಯಲ್ಲಿ ತುಂಬ ಜನ ಆಕ್ರಮಣ ಮಾಡ್ಕೊಂಡಿದ್ರು. ಆ ರಾಕ್ಷಸರ ಭಯದಿಂದ ತನ್ನ ಪಟ್ಟಣವನ್ನ, ತನ್ನ ಬಂಧುಗಳೆಲ್ಲ ಬಿಟ್ಟು ಬೇರೆ ಬೇರೆ ದಿಕ್ಕುಗಳಿಗೆ ಹೋಗಿಬಿಟ್ಟಿದ್ರು, ಯಾರೂ ಇರಲಿಲ್ಲ. ಆ ಪಟ್ಟಣಕ್ಕೆ ಬಂದು ನೋಡ್ತಾ ಇದ್ದಾನೆ. ಇತ್ಯಾದಿಷ್ಟೋಭಿವಂದ್ಯಾಜಂ ನೃಪ ಸ್ವಪುರಮಾಗತಃ ತ್ಯಕ್ತಾಂ ಪುಣ್ಯಜನತ್ರಾಸಾತ್ ಭ್ರಾತೃಭಿರ್ದ್ಯುಕ್ಷ್ವಸ್ಥಿತೈಃ ಸುತಾಂ ದತ್ವಾ ನವದ್ಯಾಂಗೀಂ ಬಲಾಯ ಬಲಶಾಲಿನೇ ಬದರ್ಯಾಖ್ಯಂ ಯಯೌ ರಾಜ ತಪ್ತುಂ ನಾರಾಯಣಾಶ್ರಮಂ. ಬ್ರಹ್ಮದೇವರು ಹೇಳಿದ ಹಾಗೆ ಸುಂದರಿಯಾದ ತನ್ನ ಮಗಳನ್ನ ಮಹಾಬಲಿಷ್ಠನಾದ ಬಲರಾಮದೇವರಿಗೆ ಕೊಟ್ಟು ಮದುವೆ ಮಾಡಿದ. ಕೊಟ್ಟು ಮದುವೆ ಮಾಡಿ ತಪಸ್ಸಿಗೆ ಅಂತ ಬದರಿ ನರನಾರಾಯಣಾಶ್ರಮಕ್ಕೆ ಹೋದ ರಾಜ ರೇವತ. ಸುತಾಂ ದತ್ವಾ ನವದ್ಯಾಂಗೀಂ ಬಲಾಯ ಬಲಶಾಲಿನೇ ಬದರ್ಯಾಖ್ಯಂ ಯಯೌ ರಾಜ ತಪ್ತುಂ ನಾರಾಯಣಾಶ್ರಮಂ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಅಷ್ಟಾದಶಸಹಸ್ರ್ಯಾಂ ವೈಯಾಸಿಕ್ಯಾಂ ನವಮಸ್ಕಂಧೆ ಚತುರ್ಥೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ 9ನೇ ಸ್ಕಂದದಲ್ಲಿ 4 ಅಧ್ಯಾಯ ಮುಗೀತು. 5ನೇ ಅಧ್ಯಾಯ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳೇ, ಶಮನಕ ಋಷಿಗಳು ಶ್ರವಣ ಗೋತ್ರ ಅಂದ್ರೆ ಎರಡು ಒಬ್ಬರೇನ ಅವರು? ಈಗ ಇದರಲ್ಲಿ ನೋಡ್ತೇವೆ ಪಾಠದಲ್ಲಿ ಚಮನಕ ಋಷಿಗಳು ಅಂತ, ಚಮನ ಋಷಿಗಳು ಮತ್ತೆ ಶಮನಕ ಗೋತ್ರ, ಶ್ರವಣ ಗೋತ್ರ ಅಂತ ನಾವು ಬೇರೆ. ಶೌನಕ ಬೇರೆ, ಶೌನಕ ಅದು ಶೌನಕ, ಚವನ ಶೌನಕ, ಇದು ಚವನ.
ಚವನ ಚವನ ಸರಿ. ಆ, ಚವನಕ ಅಲ್ಲ, ಇದು ಚವನ. ಅವರು ಚವನ ಶೌನಕ ಋಷಿಗಳು. ರೈಟ್. ಶೌನಕ ಬೇರೆ, ಚವನ ಬೇರೆ. ನಮಸ್ಕಾರ. ನಮಸ್ಕಾರ. ಹಾ. ನಮಸ್ಕಾರ ಹೇಳಿ. ಗುರುಗಳೇ. ಬ್ರಹ್ಮದೇವರ ಹತ್ರ ಸತ್ಯಲೋಕಕ್ಕೆ ಹೋಗ್ತಾರಲ್ವಾ, ಹೌದು. ಅವ ರೇವತ ಮನುಷ್ಯ. ಅಂದ್ರೆ ಈಗ ಚತುರ್ಯುಗಗಳು 27 ಚತುರ್ಯುಗಗಳು ಕಳೆದೋಯ್ತು ಅಂತ ಬ್ರಹ್ಮದೇವರು ಹೇಳ್ಬೇಕಾದ್ರೆ ಅಷ್ಟು ಹೌದು. ಆಯಸ್ಸು ಆತನಿಗಿತ್ತ, ಇತ್ತು. ರೇವತಿಗಿತ್ತ? ಹೌದು ಹೌದು ಹೌದು, ಅದೇ. ಯಾಕಂದ್ರೆ ಯುಗಗಳೇ ಕಳೆದೋಗಿ ಎಲ್ಲಾರು ಯಾರು ಇರ್ಲಿಲ್ಲ ಅಂದಾಗ ಅವನು ಹೌದು. ಹೇಗಿತ್ತು? ಅವನು ಅಲ್ಲಿ ಬ್ರಹ್ಮಲೋಕದಲ್ಲಿ ಇದ್ನಲ್ಲ, ಅಲ್ಲ, ರೇವತಿ ಅಲ್ಲಿ ಹೋಗಿಲ್ವಲ್ಲ. ಅವಳನ್ನು ಕರ್ಕೊಂಡು ಹೋದ ಅಂತಾನೆ ಇದೆ. ಅವಳನ್ನು ಕರ್ಕೊಂಡೇ ಹೋಗಿದ್ದ. ಹಾಗಾಗಿ ಅವರಿಬ್ರು ಮಾತ್ರ ಬದುಕಿದ್ರು, ಉಳಿದವ್ರು ಯಾರು ಬದುಕಿರ್ಲಿಲ್ಲ. ಅವರ ಕುಲದವರು, ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಯಾರು ಇರ್ಲಿಲ್ಲ. ಎಲ್ಲಾರು, ಅವ್ರ ಹೆಸರು ಕೂಡ ಇಲ್ಲ ಅಂತ ಹೇಳ್ತಾರೆ ಬ್ರಹ್ಮದೇವರು. ಆದ್ರೆ ಅವರಿಬ್ಬರೇ ಇದ್ರೆ, ಯಾಕೆ ಅವರಿಬ್ರು ಅಲ್ಲಿ ಹೋಗಿದ್ರು. ಮಗಳನ್ನ ಕರ್ಕೊಂಡು ಹೋದ ಅಂತಾನೆ ಹೇಳಿದ್ದಾರೆ ಹೋಗುವಾಗ. ಸರಿ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.